ಹೋದ ಮಾನ್ಯ ಬಜೆಟ್ನಾಗ ಅನುಮತಿ ತೊಗೊಂಡಾರ 1,16,000 ಕೋಟಿ ಅಂದಾಗ ಕರ್ನಾಟಕದ ಭಾಳ ಚಿಂತಾಜನಕ ಐತಿ. ಇನ್ನು ಭಗವಂತ ನಮ್ಮ ಕೇಂದ್ರ ಹೈಕಮಾಂಡ್ ಭಾರತೀಯ ಜನತಾ ಪಾರ್ಟಿಯವರಿಗೆ ಒಂದು ರೀತಿ ಆಶೀರ್ವಾದ ಮಾಡಿ ಆದಷ್ಟು ಇಂಥ ಅಯೋಗ್ಯನ ತೆಗೆದು ಒಳ್ಳೆಯವ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಅಡ್ಜಸ್ಟ್ ಇಲ್ಲಾರ್ದವ್ರ ರಾಜ್ಯಾಧ್ಯಕ್ಷ ಮಾಡಿದ್ರೆ ಪಾರ್ಟಿ ಉಳಿತದೆ. ಇಲ್ಲಕಂದ್ರೆ ಪಾರ್ಟಿ ಅಯೋಧ್ಯೆ ರಾಮನೇ ಬಂದು ಇದನ್ನು ರಕ್ಷಣೆ ಮಾಡಬೇಕಟ್ಟೆ. ಬಿಜೆಪಿ ಜೆಡಿಎಸ್ ಹಾಲು ಸಕ್ಕರೆ ಇದ್ದಂಗೆ ಮುಂದೆ ನಾವೇ ಅಧಿಕಾರಕ್ಕೆ ಯಾರು ಹಾಲು ಸಕ್ಕರೆ ಐತೋ ಹಾಲು ಉಪ್ಪು ಐತೋ ಬರೀ ಸ್ಟೇಜ್ ಮುಂದೆ ಮಾತಾಡ್ತಾರೆ. ಹಿಂದೆ ಇವ್ರನ್ನ ಕುಮಾರಸ್ವಾಮಿನ ಹೆಂಗೆ ಮುಗಿಸ್ಬೇಕಂತ ಒಳಗೆ ಪ್ಲ್ಯಾನ್ ಮಾಡ್ತಾರೆ. ಅದೇ ಇದೇ ಅಪ್ಪ ಮಕ್ಕಳು ಆ ಅಪ್ಪ ಮಕ್ಕಳು ಮುಗಿಸ್ಬೇಕಂತ ಈ ಅಪ್ಪ ಮಕ್ಕಳು ಇದೇ ನಡೆದೈತಿ. ಅಪ್ಪ ಮಕ್ಕಳದೇ ದಂಧೆ ಭಾಳ ಸರ್. ಈಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಯಿತು. ಯಾರು ನಿಮ್ಮ ಜೊತೆಗೆಲ್ಲ ಗುರುತಿಸ್ಕೊಂಡಿದ್ರು, ಒಂದು ವಿಶೇಷ ತಂಡನೇ ಎಲ್ಲ ರೆಡಿಯಾಗಿತ್ತು. ಅವರೆಲ್ಲ ಕೂಡ ಭೇಟಿಯಾದರು. ಯಾರು ಅತೃಪ್ತರಿದ್ದರು ಈ ರೀತಿ ವಿಜಯದರವನ್ನು ತೆಗಿಬೇಕು ಅಂತ ಹೇಳಿ. ಸಭೆ ಆದ ನಂತರ ನಿಮ್ಮನ್ನು ಯಾರು ಕಾಂಟ್ಯಾಕ್ಟ್ ಮಾಡಿ ಏನಾಯಿತು ಸಭೆಯಲ್ಲಿ, ಏನೇನಾಗಿ ಡಿಸ್ಕಸ್ ಆಯಿತು? ನಾ ಯಾರ ಸಂಪರ್ಕನಾಗೋ ಇಲ್ಲ. ನಾ ಒಂಟಿಯಾಗಿ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಕತ್ತೀನಿ. ಒಂದಿಲ್ಲ ಒಂದು ದಿವಸ ಏಕಾಂಗಿಯಾಗಿಯೇ ನನ್ನ ಶಕ್ತಿ ಹೆಚ್ಚಾಗ್ತದೆ. ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಆಗ್ತಾನೆ. ಅದು ಹೆಂಗೆ ಆಗ್ತೀನಿ ಹೊಸ ಪಕ್ಷದಿಂದ ಆಗ್ಬೋದು, BJP ಬೆಂಬಲ ತೊಗೊಂಡು ಆಗ್ಬೋದು. ನಾಳೆ ನನಗೆ ಬೆಂಬಲ ಕೂಡ ಅನಿವಾರ್ಯತೆ ಬಂತಂತ್ರ ಅಲ್ಲೇ ಈ ನಿತೀಶ್ ಕುಮಾರ್ ಕೊಟ್ಟಿಲ್ಲ. BJP ಅವರು 80 ಇರ್ತಾರೆ, ನಿತೀಶ್ ಕುಮಾರ್ 30 ಇರ್ತಾರೆ. ಅವ್ನು ಬಮ್ಮ ಹಂಗೆ ನನಗೆ 14 ಕೊಡೋ ಪರಿಸ್ಥಿತಿ ಬಂದರೆ ವಿಜಯೇಂದ್ರನ ಮುಂದುವರ್ಸಿದ್ರೆ ಗಂಭೀರವಾಗಿ ಚಿಂತನೆ ಪ್ರಾರಂಭ ಮಾಡ್ತೇನೆ. ಇದೇ ವಿಜಯೇಂದ್ರ ಈ ಕುಟುಂಬನೇ ಮುಂದುವರ್ಸ್ತೀನಿ ಅಂದ್ರೆ ಮತ್ತು BJP ಒಳಗೆ ಮತ್ತು ಅವ್ನು ತುಡುಗನ್ ತಂದು ಕುಡಿಸಿದ್ರೆ ಮತ್ತು ನಾಳೆ ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ನಾವು DK ಶಿವಕುಮಾರ್ ಏನು ಮಾಡ್ಯಾರಲ್ಲ ಇವರು 2 ವರ್ಷನಾಗ ಮಾಡಿದ್ದು 6 ತಿಂಗಳದಾಗ ಮಾಡ್ತಾನೆ. ಪ್ರಾದೇಶಿಕ ಪಕ್ಷ ಜಾತ್ಯತೀತವಾಗಿರುತ್ತೆ ಅಥವಾ ಹಿಂದೂ? ನಾವು ಹಿಂದೂ ಪರವಾಗಿ ಜಾತ್ಯತೀತ ಅನ್ನೋವಂಥದ್ದು ಅದಕ್ಕೆ ಸುಟ್ಟು ಬಿಟ್ಟಿವಿ. ಅದು ಸುಳ್ಳೋದು. ಎಲ್ಲ ಜಾತ್ಯತೀತ ಅನ್ನೋವಂಥವ್ರೆಲ್ಲ ನಾಲಾಯಕರು. ಅದೊಂದು ಉದ್ಯೋಗ ಮಾಡ್ಕೊಂಡಾರೆ ಜಾತ್ಯತೀತ. ಏನು ಜಾತ್ಯತೀತ? ಮಾನ್ಯ ಮುಸ್ಲಿಮರಿಗೆ 15% ರಿಸರ್ವೇಷನ್ ಇದು ಹೆಚ್ಚು ಮಾಡಿದ್ರು. ಅರೆ ಬರೀ ಮುಸ್ಲಿಮರೇ ಅದಾರ ಈ ದೇಶನಾಗ, ಈ ರಾಜ್ಯದಾಗ. ಜಾತ್ಯತೀತ ಅಂದ್ರೂ ಹಿಂದೂಗಳಿಗೆ ಮಾಡಬೇಕು, ಬಡವ್ರಿಗೆ ಮಾಡಿರಿ, ದಲಿತರಿಗೆ ಮಾಡಿರಿ, ಹಿಂದುಳಿದವ್ರಿಗೆ ಮಾಡಿರಿ, ಅವ್ರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ರಿ. ಒಯ್ದೊಯ್ದು ಬರೀ ಅವರಿಗೆ ಕೊಡ್ಲಾಕತ್ತೀರಿ. ಅದನ್ನು ನಾವು ಜಾತ್ಯತೀತ ಅನ್ನೋದಿಲ್ಲ. ಹಿಂದೂ ಆಧಾರಿತ ರಾಜಕೀಯ ಒಂದು ವ್ಯವಸ್ಥೆ ಅಂತ ಕರ್ನಾಟಕದಲ್ಲಿ ತರಬೇಕೈತಿ. ಅದು ಏನು ಯಾರ ಪರವಾಗಿ ಇಲ್ಲ, ಯಾರ ಪರ್ಯಾಯವಿಲ್ಲ, ಇಲ್ಲ ಹೊಸದೇ ಬೇಕಾಗಿತ್ತು ಜನರಿಗೆ. BJPಗೆ ನೋಡ್ರಿ ಇವತ್ತು ದೇಶನಾಗ ಒಳ್ಳೆ ನಾಯಕತ್ವ ಐತೆ. ನರೇಂದ್ರ ಮೋದಿಯವರು ಅದಾರ, ಅಮಿತ್ ಶಾ ಅದಾರ, ನಮ್ಮ ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಒಳ್ಳೆ ಇದಾರೆ. ಕರ್ನಾಟಕದಾಗ ಏನೈತೆ ಹೇಳ್ರಿ ನೋಡೋಣ. ಯಾರು ಫೇಸ್ ತೊಗೊಂಡು ಹೋಗೋರಿದ್ದೀರಪ್ಪ ಕರ್ನಾಟಕ? ನಾಳೆ ನೀವು ಚುನಾವಣೆಗೆ ನಿಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಕೇಳಿದ್ರೆ ವಿಜೇಂದ್ರ ಮಾಡ್ತೀರಾ? ಅವ್ರು ಹಪ್ಪಿದ್ದಾಗೆ ಇಟ್ಟರು ಲೂಟಿ ಮಾಡ್ಯಾನ, ಇವನು ಅವ್ನು ಮಾಡಿಬಿಟ್ರು ಅಂದ್ರೆ ಕಳಾಸೆ ಮಾಡ್ತಾನೆ. ಯಾರು ನಮ್ಮ ಆ ಪಾರ್ಟಿಯವ್ರಿಗೆ ಕೊಡ್ತಾರೆ, ನನಗೇನು ಕೊಡ್ತಾರೆ ನೋಡ್ರಿ. ನಮ್ಗೆ ಎಲ್ಲರೂ ವಿಜಯೇಂದ್ರನ ಟೀಮ್ ಬಿಟ್ರೆ ಎಲ್ಲರೂ ನಾವು ನೀವೇನತ್ತಿರಲ್ಲ ಅದೇನು ಇನ್ನೊಂದು ಗುಂಪು ಯಾವುದದು ತಟಸ್ಥ. ತಟಸ್ಥನು ನಮ್ಮ ನೋಡಿ ಅದಾರ, ನಿಷ್ಠಾವಂತರು ನಮ್ಮ ನೋಡಿ. ನಾವೇ ಕತೃಪ್ತರು ಭಿನ್ನಮತಿ ಅನ್ನೋನು. ನಾವು ನಿಷ್ಠಾವಂತರು ನಾವೇ BJP. ಈಗಾದ್ರೂ ನಾವು BJP ಪರವಾಗಿ ಗಟ್ಟಿಯಾಗಿ ಮಾತಾಡ್ತೀವಲ್ಲ. ಮೊನ್ನೆ ಒಬ್ಬರು ಹೇಳಿದ್ರು, ಒಬ್ರು ಕೇಂದ್ರ ಮಂತ್ರಿ ಹೇಳ್ಯಾರ, ಒಬ್ರು ಮುಂದೆ ಏನು ಹೇಳ್ಯಾರ, ನಾವು ಕರ್ನಾಟಕದಲ್ಲಿ BJPನ ಇವತ್ತಾದರೂ ಸಮರ್ಥನೆ ಹೆಚ್ಚು ಮಾಡ್ಕೊರಿ, ಯತ್ನಾಳು ನಾವು ಸಹಿತ ಅಟ್ಟು ಮಾಡ್ಕೊಂಡಿಲ್ಲ. ಯಾವುದೇ ಪ್ರಕರಣ ಬಂದಾಗ ನರೇಂದ್ರ ಮೋದಿಯವ್ರ ಪರ ಗಟ್ಟಿ ಧ್ವನಿ ಅಂದರೆ ಯತ್ನಾಳ BJP ಧ್ವನಿ ಅವರೇ ಅದಾರ. ನಾವು ಮಂತ್ರಿ ಇದ್ರು ಏನು ಮಾಡಲಾಗಿತ್ತು, ಅವರೇ ಒಪ್ಕೊಂಡ. ಚರ್ಚೆ ಆಗ್ತಾ ಇದೆ BJPಗೆ ಯತ್ನಾಳವರು ಅನಿವಾರ್ಯ, ಯತ್ನಾಳವರು ಕೂಡ BJP ಅನಿವಾರ್ಯ ಅಂತ. ಅದು ಐತಿ, ಮತ್ತೇನು ಮಾಡೋದು? ಆ ವಿಜೇಂದ್ರನೇ ಮುಂದುವರ್ಸಿದ್ರೆ ನಾವು ಅಲ್ಲೇನು ಮಾಡುವ ಅಲ್ಲಿ ಹೋಗಿ. ಸತ್ಯನ ಸರ್? ಹಾಂ, ಸತ್ಯನಾಗಿದೆ. ಅವರು ನೀವು ಅವ್ರ ಮೇಲೆ ಅವಲಂಬಿತ ಆಗಿರೋ ಅವರು ಇಲ್ಲ. BJP ಮ್ಯಾಗ ನಾವು ಅವಲಂಬಿತ ಅದೀವಿ, ನಮ್ಮ ಮ್ಯಾಗ ಅದು ಅವಲಂಬಿತ, ಇದು ಸತ್ಯ. ಆದರೆ ವಿಜಯೇಂದ್ರ ಇದ್ದರೆ ನಾವು ಬರೋದಿಲ್ಲ ನೋಡ್ರಿ. ಯಾರು ಆಗಲ್ಲ, ನನಗೇನು ಮಾಡೋದು? ಹಾಂ, ಈಗ ನಾ BJPಗೆ ಇಲ್ಲಲ್ರಿ, ನಾ ಯಾರಿಗೆ ಬೆಂಬಲ ಕೊಡ್ಲಿಕ್ಕಾಗ್ತೈತಿ? ಈಗ ನಾ ಯಾರ್ದಾರ ಹೆಸರು ಹೇಳಿದ್ರೆ ತಿಳ್ಕೊಳ ಅವ್ನು ಕಟ್ ಆಗ್ತೈತಿ. ಇದು ಯತ್ನಾಳ್ಗಿರಿ ಕೇಳ್ತಾರ. ನಾಳೆ ನಿರಾಣಿ ಹೆಸರು ನಾ ಹೇಳಿದೆ ತಿಳ್ಕೊ. ನಿರಾಣಿ ಅಧ್ಯಕ್ಷ ಆಗ್ಲಾರ್ದಂಗೆ ಮಾಡ್ಬೇಕಾಗಿದ್ರೆ ನನ್ನ ಕಡೆಯಿಂದ ಹೇಳ್ಸರಿ, ಅದು ತಾನೇ ಕಟ್ ಆಗ್ತೈತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.